ನೀವು ಅಮೆಝಾನ್ನಲ್ಲಿ ಆರ್ಡರ್ ಮಾಡಿದಾಗ ಈ ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಯಾವತ್ತಾದ್ರೂ ಬಂದಿದೆಯಾ? 299 ರೂಪಾಯಿ ಅಥವಾ 499 ರೂಪಾಯಿ ಇರುವಂತ ಒಂದು ಪ್ರಾಡಕ್ಟ್ಗೆ ಫ್ರೀ ಡೆಲಿವರಿ ಕೊಡ್ತಾರೆ, ಮತ್ತೆ ರಿಟರ್ನ್ ಕೂಡ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದರೆ ಅಮೆಝಾನ್ ಪ್ರತಿಯೊಂದು ಆರ್ಡರ್ನಲ್ಲಿ ಪ್ರಾಫಿಟ್ ಮಾಡುತ್ತಾ ಅಥವಾ ಲಾಸ್ನಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದೆಯಾ? ಈ ಒಂದು ವಿಡಿಯೋದಲ್ಲಿ ಅಮೆಝಾನ್ನ ಬಿಗ್ಗೆಸ್ಟ್ ಬಿಸ್ನೆಸ್ ಸೀಕ್ರೆಟ್ ಅನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲು ರಿಯಾಲಿಟಿಯನ್ನ ತಿಳ್ಕೊಳ್ಳೋಣ. ಅಮೆಝಾನ್ಗೆ ಪ್ರತಿಯೊಂದು ಆರ್ಡರ್ನಿಂದ ಪ್ರಾಫಿಟ್ ಬರೋದಿಲ್ಲ. ಕೆಲವು ಆರ್ಡರ್ನಲ್ಲಿ ಡೆಲಿವರಿ ಕಾಸ್ಟ್, ಪ್ಯಾಕಿಂಗ್ ಚಾರ್ಜಸ್, ವೇರ್ ಹೌಸ್ ಕಾಸ್ಟ್, ರಿಟರ್ನ್ಸ್, ಕಸ್ಟಮರ್ ಸಪೋರ್ಟ್ ಇವೆಲ್ಲವೂ ಸೇರಿ ಪ್ರಾಡಕ್ಟ್ ಪ್ರೈಸ್ಗಿಂತ ಹೆಚ್ಚು ಖರ್ಚಾಗುವಂಥದ್ದು. ಅಂದ್ರೆ ಕೆಲವೊಮ್ಮೆ ಅಮೆಝಾನ್ಗೆ ಒಂದು ಆರ್ಡರ್ನಿಂದ ಲಾಸ್ ಕೂಡ ಆಗುವಂಥದ್ದು. ಹಾಗಿದ್ರೆ ಅಮೆಝಾನ್ ಹೇಗೆ ಹಣವನ್ನ ಮಾಡುತ್ತೆ? ಇದೇ ಅಮೆಝಾನ್ನ ಮಾಸ್ಟರ್ ಪ್ಲಾನ್. ಅಮೆಝಾನ್ ಕೇವಲ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡಿ ಹಣವನ್ನು ಮಾಡುವಂಥದ್ದಲ್ಲ, ಅದರ ಇನ್ಕಮ್ ಸೋರ್ಸ್ ತುಂಬಾ ಬೇರೆ ಇರುವಂಥದ್ದು. ಮೊದಲನೇದಾಗಿ ನಾವು ನೋಡೋದಾದ್ರೆ ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್. ಎರಡನೇದು ಸೆಲ್ಲರ್ಸ್ ತಮ್ಮ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಸ್ಪಾನ್ಸರ್ಡ್ ಆಡ್ಸ್ಗೆ ದುಡ್ಡನ್ನ ಕೊಡ್ತಾರೆ. ಸೊ ಮೂರನೇದು ಪ್ರತಿ ಸೇಲ್ ಮೇಲೆ ಅಮೆಝಾನ್ ಕಮಿಷನ್ ಅನ್ನ ಪಡೆಯುವಂಥದ್ದು. ಇನ್ನೊಂದು ದೊಡ್ಡ ಇನ್ಕಮ್ ಸೋರ್ಸ್ ಅಂತ ಹೇಳಿದ್ರೆ ಅಮೆಝಾನ್ ವೆಬ್ ಸರ್ವಿಸಸ್. ನೆಟ್ಫ್ಲಿಕ್ಸ್, ಸ್ಟಾರ್ಟ್ಅಪ್ಸ್ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಸೇರಿದಂತೆ ಈ ಒಂದು ಅಮೆಝಾನ್ ವೆಬ್ ಸರ್ವಿಸ್ ಅನ್ನ ಬಳಸುವಂಥದ್ದು. ಹಲವಾರು ವರ್ಷಗಳಿಂದ ಅಮೆಝಾನ್ನ ಒಟ್ಟು ಪ್ರಾಫಿಟ್ ನಲ್ಲಿ ಅಮೆಝಾನ್ ವೆಬ್ ಸರ್ವಿಸಸ್ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾದರೆ ಫ್ರೀ ಡೆಲಿವರಿ ಯಾಕೆ ಕೊಡ್ತಾರೆ? ಯಾಕೆ ಅಂತ ಹೇಳಿದ್ರೆ ಒಂದು ಕಸ್ಟಮರ್ ಅಮೆಝಾನ್ಗೆ ಹ್ಯಾಬಿಟ್ ಆದರೆ ಮತ್ತೆ ಮತ್ತೆ ಅಲ್ಲೇ ಬಂದು ಶಾಪಿಂಗ್ ಮಾಡುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರೋದು. ಅಂದ್ರೆ ಇವತ್ತು ಒಂದು ಆರ್ಡರ್ನಲ್ಲಿ ಲಾಸ್ ಆದ್ರೂ ಕೂಡ ಫ್ಯೂಚರ್ ಅಲ್ಲಿ ಅದೇ ಕಸ್ಟಮರ್ ಇಂದ ಹಲವಾರು ಆರ್ಡರ್ಗಳು ಬರುವಂಥದ್ದು. ಇದನ್ನೇ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಅಂತ ಕರೀತಾರೆ. ಹಾಗಾಗಿ ಅಮೆಝಾನ್ ಪ್ರತಿಯೊಂದು ಆರ್ಡರ್ನಿಂದ ಪ್ರಾಫಿಟ್ ಅನ್ನ ಮಾಡೋದಿಲ್ಲ. ಅದರ ಬದಲು ಕೆಲವೊಂದು ಆರ್ಡರ್ನಲ್ಲಿ ಲಾಸ್ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಲಾಂಗ್ ಟರ್ಮ್ ನಲ್ಲಿ ಕಸ್ಟಮರ್ ಮತ್ತು ಹಲವು ಬಿಸ್ನೆಸ್ಗಳಿಂದ ಪ್ರಾಫಿಟ್ ಅನ್ನ ಮಾಡುತ್ತೆ. ಈ ಒಂದು ಫ್ಯಾಕ್ಟ್ ನಿಮಗೆ ಮೊದಲೇ ಗೊತ್ತಿತ್ತಾ? ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.